ಇನ್ನು ತನ್ನ ಪ್ರೇಯಸಿಯ ತಂದೆಗೆ ಚಾಕು ಹಾಕಿ ಕಾರಿಗೆ ಬೆಂಕಿ ಹಚ್ಚಿದ್ದಂತಹ ರೌಡಿ ರಾಹುಲ್ ಅಂಡ್ ಗ್ಯಾಂಗ್ಗೆ ಮೂಗುದಾರ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಹೇಗೆ ಅಂತಂದ್ರೆ ಇವರುಗಳ ಮೇಲೆ, ಈ ಆರೋಪಿಗಳ ಮೇಲೆ ಗೂಂಡಾ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಮುಂದೆ ಯಾರು ಕೂಡ ಇಂಥ ಕ್ರಮಗಳಿಗೆ ಮುಂದಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಈ ನಿರ್ಧಾರ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಪ್ರೀತಿ ನಿರಾಕರಿಸಿದ ಪ್ರೇಯಸಿ ಕಾರಿಗೆ ಬೆಂಕಿ ಇಟ್ಟ ಕೇಸ್. ರೌಡಿ ರಾಹುಲ್ ಮೇಲೆ ಗೂಂಡಾ ಅಸ್ತ್ರ ಪ್ರಯೋಗ. ಆರೋಪಿ ರಾಹುಲ್ ವಿರುದ್ಧ ಜಾತಿ ನಿಂದನೆ ಕೇಸ್. ಪ್ರೇಯಸಿ ಪ್ರೀತಿ ನಿರಾಕರಿಸಿದಳು ಎಂದು ಪ್ರೇಯಸಿಯ ಮನೆಗಳಿಗೆ ಗ್ಯಾಂಗ್ ಕಟ್ಟಿಕೊಂಡು ನುಗ್ಗಿ ಕಾರುಗಳಿಗೆ ಬೆಂಕಿ ಹಾಕಿದ್ದ ರೌಡಿ ರಾಹುಲ್ಗೆ ತಕ್ಕ ಪಾಠ ಕಲಿಸಲು ಕಾಕಿ ಸಜ್ಜಾಗಿದೆ. ವರ್ಷಾನುಗಟ್ಟಲೆ ಜಾಮೀನು ಸಿಗದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಳೆಯುವಂತೆ ಮಾಡಲು ಪೊಲೀಸರು ಪೇಪರ್ ವರ್ಕ್ ಮಾಡುತ್ತಿದ್ದಾರೆ. ಪ್ರೇಯಸಿ ಕಾರ್ ಬೈಕ್ಗೆ ಬೆಂಕಿ ಹಾಕಿ ತಂದೆಗೆ ಚಾಕು ಹಾಕಿದ್ದ ಗೂಂಡಾ ರಾಹುಲ್ ಅಲಿಯಾಸ್ ಸ್ಟಾರ್ ರಾಹುಲ್ ಮತ್ತು ಬನಶಂಕರಿ ಪೊಲೀಸ್ ಠಾಣೆ ರೌಡಿ ಶೀಟರ್ ಮುನಿರಾಜ್ ಮೇಲೆ ಗೂಂಡಾ ಕಾಯ್ದೆ ಪ್ರಯೋಗಿಸಲು ಪೊಲೀಸರು ಕಾಯ್ದೆ ಮಾಡಿಕೊಳ್ಳುತ್ತಿದ್ದಾರೆ. ಗ್ಯಾಂಗ್ನ ಕೆಲ ಸದಸ್ಯರು ನಿರಂತರವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಹಾಗಾಗಿ ಬೆಂಕಿ ಕೇಸ್ನಲ್ಲಿ ಭಾಗಿಯಾಗಿದ್ದ ಇಬ್ಬರು ರೌಡಿಗಳ ಮೇಲೆ ಗೂಂಡಾ ಕಾಯ್ದೆ ಪ್ರಯೋಗ ಮಾಡಲಿದ್ದಾರೆ. ಆರೋಪಿ ನಿರಂತರವಾಗಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಜೈಲಿಗೆ ಹೋದ್ರೆ 2-3 ತಿಂಗಳಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬರುತ್ತಾನೆ. ಜೈಲಿನಿಂದ ಹೊರಗಡೆ ಬಂದ ಬಳಿಕ ನಾಯಿ ಬಾಲ ಯಾವತ್ತಿದ್ರೂ ಡೊಂಕು ಅನ್ನೋ ಹಾಗೆ ರಾಹುಲ್ ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತಿದ್ದಾನೆ. ಹಾಗಾಗಿ ರಾಹುಲ್ ಅಂಡ್ ಮುನಿರಾಜು ಮೇಲೆ ಗೂಂಡಾ ಆಕ್ಟ್ ಪ್ರಯೋಗಿಸಿ 1 ವರ್ಷ ಜಾಮೀನು ಸಿಗದಂತೆ ಮಾಡಿ ಜೈಲಿನಲ್ಲಿ ಇರಿಸಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಇನ್ನು ಆರೋಪಿ ರಾಹುಲ್ ವಿರುದ್ಧ ಪ್ರೇಯಸಿ ತಂದೆ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ದಾರೆ. ಜಾತಿ ನಿಂದನೆ ಕೇಸ್ ಎಸಿಪಿ ನೇತೃತ್ವದಲ್ಲಿ ತನಿಖೆ ಮಾಡಲಾಗುತ್ತಿದೆ. ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟ ಮಾಹಿತಿ ಪಡೆಯುತ್ತಿದ್ದು ಜಾತಿ ನಿಂದನೆ ಕೇಸ್ನಲ್ಲೂ ಫಿಟ್ ಮಾಡಲು ತನಿಖೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪೊಲೀಸ್ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.